ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂದಿನಿ ಅಮ್ಮವರು ಅವ್ರ ಮನಸ್ಸಲ್ಲಿರೋ ಆಸೆನ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಶ್ರಾವಣಿ ಮೇಡಮು ಅವ್ರ ತೊಡೆ ಮೇಲೆ ಮಲ್ಕೋಬೇಕು, ಅವ್ರ ಮಳ್ಳಲ್ಲಿ ಮಲಗಿಸ್ಕೊಂಡು ಅವ್ರನ್ನ ಮುದ್ದಾಡ್ಬೇಕಂತೆ. ನಾನು ಬೇರೆ ಅವ್ರ ಆಸೆ ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರ ಆಸೆನ ನೆರವೇರಿಸೋದು ನಿನ್ನ ಜವಾಬ್ದಾರಿ ಕಣೋ. ಅದು ಸರಿ, ಅದನ್ನ ಹೇಗೆ ನಿಭಾಯಿಸ್ತೀಯಾ? ಇಲ್ಲ, ಅದಕ್ಕೂ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಆ ಪ್ಲ್ಯಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟೇ. ಪ್ಲ್ಯಾನು? ಏನು ಪ್ಲ್ಯಾನು? ಅಮ್ಮಂಗೆ ಗಸಗಸೆ ಪಾಯಸ ಮಾಡೋಕ್ಕೆ ಹೇಳಿದ್ದೀನಿ. ಗಸಗಸೆ ಪಾಯಸ ಕುಡಿದ್ರೆ ಸಕ್ಕದಾಗಿ ನಿದ್ದೆ ಬರುತ್ತೆ, ಹೌದೋ ಇಲ್ವೋ? ಹೇಳ್ತೀಯಲ್ಲೋ, ಕೂತಲ್ಲೇ ತೂಗುಡಿಕೆ ಬರುತ್ತೆ. ಕಣ್ಣು ಮುಚ್ಚಿದ್ರೆ ಸಾಕು, ಕನಸಿನ ಲೋಕಕ್ಕೆ ಹೋಗ್ಬೋದು. ಅದೇ ಪಾಯಿಂಟು. ಶ್ರಾವಣಿ ಮೇಡಮ್ ಏನಾದರೂ ಗಸಗಸೆ ಪಾಯಸ ಕುಡಿದಾಗ ನಂದಿನಿ ಅಮ್ಮವ್ರ ಜೊತೆಗಿದ್ದರೆ ಆಗ ಆಟೋಮೆಟಿಕ್ಕಾಗಿ ನಿದ್ದೆ ಬರೋ ಥರ ಆಗುತ್ತಲ್ಲ ಶ್ರಾವಣಿ ಮೇಡಮ್ಗೆ. ಆಗ ನಂದಿನಿ ಅಮ್ಮವ್ರ ತೊಡೆ ಮೇಲೆ ಅವರೇ ಮಲ್ಕೊಂಡ್ಬಿಡ್ತಾರೆ. ಈಗಾಗಲೇ ಶ್ರಾವಣಿ ಮೇಡಮ್ಗೆ ಅವ್ರ ಕನಸಲ್ಲಿ ಆಗಾಗ ಅಮ್ಮವ್ರು ಬರ್ತಿರ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಶ್ರಾವಣಿಮಾ, ಗಸಗಸೆ ಪಾಯಸ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನು 2 ಲೋಟ ಕುಡ್ದೆ. ಮೇಡಮ್, ಇದರಲ್ಲಿ ಅಮೃತ ಮಿಕ್ಸ್ ಆಗಿರೋದು. ಅದು ತಾಯಿ ಪ್ರೀತಿ ಅನ್ನೋ ಅಮೃತ ಮಿಕ್ಸ್ ಆಗಿ ರುಚಿ ಇಷ್ಟು ಚೆನ್ನಾಗಿರೋದು ಮೇಡಮ್. ಇದೆಲ್ಲ ತಾಯಿಯಿಂದ ತಾಯಿ ಪ್ರೀತಿಗಾಗಿ ಮೇಡಮ್. ಸುಬ್ಬು ಅವರೇ ಸುಬ್ಬು ಅಂತ ಕರೀರಿ ಸಾಕು. ಆಯ್ತಪ್ಪ. ಸುಬ್ಬು, ಈಕಿ ನಿನ್ ಹೆಂಡತಿ ಹೌದೋ ಅಲ್ಲ? ಈಕಿನ ಮೇಡಮ್ ಮೇಡಮ್ ಅಂತ ಏನ್ ಕರೆಯೋದು? ಪ್ರೀತಿಯಿಂದ ಹೆಸರಿಡ್ದು ಶ್ರಾವಣಿ ಅಂತ ಕರಿಬೋದಲ್ಲ? ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ರು ಇದೇ ಕ್ವೆಶ್ಚನ್ ಕೇಳೋದು, ಯಾಕಿನ್ನು ಮೇಡಮ್ ಅಂತ ಕರಿತೀಯ ನೀನು? ಅದೇನೋ ಗೊತ್ತಿಲ್ಲ ಅವರೇ. ನಾನು ಅವ್ರನ್ನ ಕರೆಯೋಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಕರೆಯೋಕೆ ಆಗಲೇ ಇಲ್ಲ. ನಾನು ಅವ್ರನ್ನ ಮೇಡಮ್ ಅಂದ್ರೆ ನನಗೆ ಖುಷಿ, ಅವ್ರಿಗೆ ಮೇಡಮ್ ಅನ್ನಿಸ್ಕೊಳ್ಳೋದ್ರಲ್ಲೇ ಖುಷಿ. ಆದರೂ ಸುಮ್ಮನೆ ಹಾಗೆ ರೇಗಿಸ್ತಾ ಇರ್ತಾರೆ ಅಷ್ಟೇ. ಹಾಗೇನಿಲ್ಲ, ನೀನ್ ನನ್ನ ಹೆಸರು ಹಿಡಿದು ಕರೆದ್ರೇನೆ ನನಗಿಷ್ಟ. ನೀನು ಅಷ್ಟೇ ಕೋಸೆ. ಗಂಡನ್ನ ಹೋಗೋ ಬಾರೋ ಅಂತ ಕರೀತಾರೇನು? ಅದು ಅವರೇ ಪಾಯಿಂಟ್, ಕರೆಕ್ಟಾಗಿ ಹೇಳಿದ್ರಿ. ಅದೇನೋ ಗೊತ್ತಿಲ್ಲ. ನಾನು ಸುಬ್ಬು ಅಂತ ಕರೆದ್ರೇನೆ ಅದೇನೋ ಸಮಾಧಾನ. ಅವನು ಅಷ್ಟೇ, ನಾನೇನಾದ್ರೂ ಫ್ರೀ ಬನ್ರಿ ಕುತ್ಕೊಳ್ರಿ ಅಂತ ಹೇಳಿದ್ರೆ ಅವನನ್ನ ತಿರ್ಗೂ ನೋಡಲ್ಲ. ಹೌದವರ, ಅವರು ಸುಬ್ಬು ಅಂತ ಕರೆದ್ರೇನೆ ನನಗೆ ಖುಷಿ. ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ಕರಿತಾ ಇದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ. ಅವ್ರು ನನಗೆ ಸುಬ್ಬು ಅಂದ್ರೆ ಚಂದ, ನಾನು ಅವ್ರನ್ನ ಮೇಡಮ್ ಅಂದ್ರೆ ಚಂದ ಅವರೇ. ನೀವಿಬ್ರು ಒಬ್ರನ್ನೊಬ್ರು ಹೇಗಾದ್ರೂ ಕರ್ಕೊಳ್ಳಿ, ಆದರೆ ನೀವು ಯಾವಾಗಲೂ ಹೀಗೆ ಮುದ್ದಾಗಿ ಮಾತಾಡ್ಕೊಂಡಿದ್ರೆ ನಮಗೆ ನೋಡೋಕೆ ಚಂದ. ನಾನು ವೀರುನ ಮದುವೆ ಆದಾಗ ನಾವಿಬ್ರು ಹೀಗೆ ಮಾತಾಡ್ತಿದ್ವಿ. ವೀರುನ ವೀರು ವೀರು ಅಂತಾನೆ ಕರಿತಿದ್ದೆ. ಈಗ ನನ್ನ ಮಗಳ ಅಳಿಯನು ನಮ್ಮ ಹಾಗೆ ಇರೋದನ್ನ ನೋಡ್ತಿದ್ದೀನಿ. ಆದರೆ ನಮ್ಮ ಜೀವನದಲ್ಲಿ ಆಗಿರೋ ಅನಾಹುತ ಯಾವುದೇ ಕಾರಣಕ್ಕೂ ಈ ಮಕ್ಕಳ ಜೀವನದಲ್ಲಿ ಆಗಬಾರ್ದು. ಆ ಅನಾಹುತದ ನೆರಳು ಕೂಡ ಇವ್ರಿಗೆ ತಾಗಬಾರ್ದು. ಯಾಕೋ ತುಂಬಾ ನಿದ್ದೆ ಬರ್ತಿದ್ಯಲ್ಲ. ಬಂತ ಶ್ರಾವಣಿಮ್ಮ, ಗಸಗಸೆ ಪಾಯಸನ ಇಷ್ಟ ಅಂತ 1 ಗ್ಲಾಸ್ ಸಾಲದು ಅಂತ 2 ಗ್ಲಾಸ್ ಕುಡ್ದಿದ್ದೀರಾ. ನಿದ್ದೆ ಬರದೇ ಇರತ್ತಾ? ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ಮಲ್ಕೊಳ್ಳಿ. ಅಯ್ಯಯ್ಯೋ, ಹಾಗೇನಾದ್ರೂ ಇವರೇ ಮೊದಲು ಹೋಗ್ಬಿಟ್ರೆ ಪ್ಲಾನೇ ಉಲ್ಟಾ ಆಗ್ಬಿಡುತ್ತಲ್ಲಪ್ಪ. ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಏನ್ರಿ ಏನ್ ಆಗ್ತಿದ್ದೀರಿ ಇಲ್ಲಿ? ನನಗೊಂದು ಗೊತ್ತಾಗ್ತಿಲ್ಲ. ಈ ಅಷ್ಟು ಗೊತ್ತಾಗಲ್ವಾ ದಂಡಿ? ಪ್ರಸ್ತುತಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಕಣೆ, ನೀನ್ ಗೊತ್ತಾಗಲ್ವಾ? ತಗೋ ದಿಟ್ಟ ಅಂದ್ರೆ ಮೂಗು ಒಳಗೋಗ್ಬಿಡ್ಬೇಕು. ನಾನು ಅದನ್ನಲ್ರಿ ಕೇಳ್ತಿರೋದು. ಇಂತ ಮಾತಾಡೋದಕ್ಕೆ ನಾಚಿಕೆ ನಿಮ್ಗೆ? ನಾಚಿಕೆ ಆಗ್ಬೇಕಾಗಿರೋದು ಪ್ರಸ್ತಾವ ಮಾಡ್ಕೋತಾ ಇರೋ ಹುಡುಗ ಹುಡುಗಿಗೆ. ನನಗೆ ನಿನಗೆ ಯಾಕೆ ನಾಚಿಕೆ ಆಗ್ಬೇಕು? ನಾನು ಅದಲ್ಲ ಕಣಯ್ಯ ಹೇಳ್ತಿರೋದು.
ನೆನ್ನೆ ಮೊನ್ನೆ ಬಂದವಳ ಮುಂದೆ ನೀನ್ ಸೋತು ಸೈಡ್ಗೆ ಆಗ್ಬಿಟ್ಟಲ್ಲ, ನಿನ್ನಿಂದಾಗಿ ನನ್ನ ಪ್ಲಾನ್ಗಳೆಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಇಷ್ಟ ದಿನ ಅದು ಹೇಗೋ ಶ್ರಾವಣಿ ಕಾರ್ತಿಕೇಯನ್ನ ದೂರ ದೂರ ಇಟ್ಟಿದ್ದೆ, ಆ ಪಾಟೇಲ್ ಹೆಂಗ್ಸು ಬಂದ್ಬಿಟ್ಟು ನನ್ನ ಪ್ಲಾನ್ನೆಲ್ಲ ಒಂದೇ ಸರಿಗೆ ಉಲ್ಟಾ ಪಲ್ಟಾ ಮಾಡ್ಬಿಟ್ಲು. ಅವರಿಬ್ರು ಸೇರ್ದ ಇದಂಗೆ ತಡೆದಿದ್ದೆ ನಾನು, ಆದ್ರೆ ಒಂದೇ ಸರಿಗೆ ಬಾಂಬ್ ಬಿಟ್ಟು ಢಮ್ ಅಂತ ಬ್ಲಾಸ್ಟ್ ಮಾಡೋಗ್ಬಿಟ್ಲು. ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ದೇವ್ರಿ. ನೋಡೇ, ಈಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ನಾವೇ ನಿರ್ಧಾರ ಮಾಡೋಕ್ಕಾಗಲ್ಲ. ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಆ ವಿಜಯಾಂಬಿಕಾಗಿ ಹೇಳು. ಸುಮ್ಮನೆ ಮಾತಾಡಿದ್ರೆ ಮಾತು ಖರ್ಚಷ್ಟೇ, ಕಾಸು ತಕ್ಕಲ್ಲ. ಹಂಗಂತೀಯ? ಇರು, ಆ ಹಾಲ್ ಮರೊಳಗೆ ಒಂದು ಫೋನ್ ಆಯ್ಸನ. ಹೇಳು ಕಾಂತಮ್ಮ. ಮೇಡಮ್ ಬರೇ, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಆಕಾಶ ಭೂಮಿ ಒಂದಾಗ್ತಿದೆ, ಪ್ರವಾಹ ಉಕ್ಕಿ ಹರಿತಾ ಇದೆ, ಕಣ್ಣ ಸಲಿಗೆಯಿಂದ ಕೈ ಜಾರಿ ಮುಂದಕ್ಕೆ ಹೋಗ್ತಾ ಇದೆ. ಘರ್ಷಣೆ, ಘೋರ ಘರ್ಷಣೆ ಆಗೋ ಸಮಯ, ಮುಹೂರ್ತ ಹತ್ರ ಬರ್ತಿದೆ ಮೇಡಮ್ ಬರೇ. ಕಾಂತಮ್ಮ, ಜಸ್ಟ್ ಸ್ಟಾಪ್ ಇಟ್. ಈ ತರ ಕಾಲ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡೋದಾದ್ರೆ ನನಗೆ ಕಾಲೇ ಮಾಡಬೇಡ ಪ್ಲೀಸ್. ಮೇಡಮ್ ರೇ, ಈ ಟೈಮು ಅನ್ನೋದಿದೆಯಲ್ಲ ಪಕ್ಕಾ 420. ಆ ಟೈಮ್ ಬಗ್ಗೆ ಮಾತಾಡೋಣ ಅಂತಾನೆ ಕಾಲ್ ಮಾಡಿದೆ ನಿಮಗೆ. ಇವತ್ತು ಸರಿಯಾಗಿ ಸಮಯ 9:37ಕ್ಕೆ ನಿಮ್ಮ ಟೈಮು ಸರಿ ಇಲ್ಲ ಅಂತ ಸುದ್ದಿ ಬಂದಿದೆ. ನೋಡು, ಮತ್ತೆ ಮತ್ತೆ ನೀನ್ ಹೀಗೆ ಸುತ್ತಿ ಬಳಸಿ ಮಾತಾಡೋದಾದ್ರೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ನೇರವಾಗಿ ಬಂದು ಶೂಟ್ ಮಾಡ್ಬಿಡ್ತೇನೆ ಅಷ್ಟೇ. ನೇರವಾಗಿ ವಿಷಯಕ್ಕೆ ಬಾ. ಏನ್ ಮಾಡಬಾರೆ ನೀವು, ಮಾತೆತ್ತಿದ್ರೆ ಶೂಟ್ ಮಾಡ್ತೀನಿ ಅಂತಿರಲ್ಲ. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಹೇಳಬೇಕು ಅಂತ ನಿಮಗೆ ಕಾಲ್ ಮಾಡಿದ್ದು. ನೋಡಿ ಮೇಡಮರೇ, ಹೇಳ್ಬಿಡ್ತೀನಿ. ಇವತ್ತು ರಾತ್ರಿ ಸರಿಯಾಗಿ 9:37ಕ್ಕೆ ಶ್ರಾವಣಿ ಮತ್ತೆ ಕಾರ್ತಿಕೇಯನ ಫಾಸ್ಟ್ ನೈಟ್. ಏನ್ ಮಾತಾಡ್ತಿದ್ಯಾ? ಫಸ್ಟ್ ನೈಟಾ? ಅವ್ರಿಬ್ರು ಒಂದಾಗ್ಬಾರ್ದು, ಅವರಿಬ್ರು ದೂರ ದೂರ ಇರ್ಬೇಕು ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳಿಲ್ಲ? ಅವರಿಬ್ರು ಒಂದಾಗ್ತಾ ಇರೋ ತರ ತಡಿಬೇಕು ಅಂತ ಹೇಳಿಲ್ವಾ ನಾನು ನಿನ್ಗೆ? ತಡ್ದೆ ಮೇಡಮರೇ, ಇಷ್ಟು ದಿನಾನೂ ತಡ್ದೆ. ಆದ್ರೆ ಈಗ ಈ ಮನೆಯವರೆಲ್ಲರೂ ಸೇರಿ ಅವರಿಬ್ಬರನ್ನು ಒಂದು ಮಾಡಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ. ಅವ್ರುಗಳಂತೂ ರೊಟ್ಟಿನ ಜಾರ್ಸಿ ತುಪ್ಪದಲ್ಲಿ ಬೀಳ್ಸೋದಿಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಕೈಲಿ ತಡೆಯೋದು ಡೌಟ್ ಅನಿಸ್ತಿದೆ ಮೇಡಮ್ ಅವರೇ. ಕಾಂತಮ್ಮ, ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಆಗ್ಲೇ ನಮ್ ಬಾಬಾ ಹೇಳಿದ್ರು, ನಾಚಿಕೆ ಆಗ್ಬೇಕಾಗಿರೋದು ಫಸ್ಟ್ ನೈಟ್ ಮಾಡ್ಕೊಳ್ಳೋರ್ಗೆ, ನನಗಲ್ಲ ಅಂತ. ಏ ಕಾಂತಮ್ಮ, ಇನ್ನು 3 ತಿಂಗಳು